ನಮಸ್ಕಾರ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಹಿಂಗೆ ಮುಂದುವರೆಗೆ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಇದೇನೋ ಈ ಕಾರ್ಯಕ್ರಮ ನಂಗೆ ಹೇಳಿ ಸರ್. ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಯಶಸ್ವಿಯಾಗೋದಕ್ಕೆ ಕಾರಣಕರ್ತರಾದ ನಮ್ಮ ನಿರ್ದೇಶಕರಿಗೆ ನಮ್ಮ ಇಲಾಖೆಯ ಎಲ್ಲ ಬಂಧುಗಳ ಪರವಾಗಿ ಈ ಪುಷ್ಪಗುಚ್ಛವನ್ನ ಕೊಟ್ಟು ಸಂಕ್ರಾಂತಿಯ ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಅವರಿಗೆ ಸಂಕ್ರಾಂತಿಯ ಶುಭಾಶಯಗಳು. ಅವ್ರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಹಾಗೆಯೇ ಅಪರ ಕೃಷಿ ನಿರ್ದೇಶಕರಾದಂತಹ ಗುರು, ಹಾಗೆಯೇ ಸಿದ್ದರಾಜ್ ಅವರು ಜಾಯಿಂಟ್ ಡೈರೆಕ್ಟರ್, ಅವರಿಗೂ ಅವರ ಕುಟುಂಬಕ್ಕೂ ಈ ಸಂಕ್ರಾಂತಿ ಒಳ್ಳೆಯದನ್ನು ಮಾಡಲಿ ಎಂದು ನಮ್ಮ ಇಲಾಖೆ ಎಲ್ಲ ಬಂಧು ಬಾಂಧವರ ಪರವಾಗಿ, ಹಾಗೆಯೇ ಜಂಟಿ ಕೃಷಿ ನಿರ್ದೇಶಕರಾದಂತಹ ಶಂಕರಪ್ಪನವರಿಗೂ ಕೂಡ ನಮ್ಮ ಇಲಾಖೆ ಎಲ್ಲ ಬಾಂಧವರು ಸೇರಿ ಈ ಸಂಕ್ರಾಂತಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ಎಲ್ಲರಿಗೂ ವಂದನೆಗಳು.
ಈ ಎರಡು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂತಹ ಶ್ರೀ ರಾಘವೇಂದ್ರ, ವಿನಯ್, ರಾಜೇಶ್, ಮಹದೇಶ, ಪ್ರಕಾಶ, ವೆಂಕಟರಮಣಪ್ಪ, ಎಸ್ಪೆಷಲಿ ಎಂಡ ಕುಡುಗನು, ಜಿತೇಂದ್ರ ಇವರಿಗೂ ಹಾಗೂ ನಮ್ಮ ಸೋದರಿಯರಾದ ಪಲ್ಲವಿ, ರಾಧಾ, ಪೂರ್ಣಿಮಾ, ಶಾಲಿನಿ, ವರಲಕ್ಷ್ಮಿ, ವೆಂಕುಬಾಯ್, ಲಲಿತಾ, ಸಾಧನಾ, ವಿಶೇಷವಾಗಿ ಈ ನೃತ್ಯ ರೂಪಕವನ್ನ ಕೊರಿಯೋಗ್ರಫಿ ಮಾಡಿದಂತಹ ಪಲ್ಲವಿಯವರಿಗೂ ಹಾಗೂ ಈ ಕಡೆ ವಿನಯ್ ಅವರಿಗೂ ವಿಶೇಷವಾಗಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅಂತೆಯೇ ಹಾಡಿನ ಮೂಲಕ ರಂಜಿಸಿದಂತಹ ನಮ್ಮ ಅಂಜನಮೂರ್ತಿ, ಹಾಸ್ಯ ರೂಪದಲ್ಲಿ ದೇವರಾಜಯ್ಯ ಹಾಗೂ ರವೀಂದ್ರರಾಮ್ ಹಾಗೂ ಇವರಿಗೆಲ್ಲ ಈ ಕಚ್ಚೆ ಹಾಕಲಿಕ್ಕೆ ನಮ್ಮ ಯಾವಾಗಲೂ ಸದಾ ಸಿದ್ಧರಾಗಿರತಕ್ಕಂತಹ ಪ್ರಸಾದ ಪಟು ನಾಗರಾಜ್ ಅವರಿಗೂ, ಈ ವಿಡಿಯೋಗ್ರಫಿ ಮಾಡಿದಂತಹ ನಮ್ಮ ರವಿಕುಮಾರ್ ಹಾಗೂ ಗಿರೀಶ್ ಸಾಹೇಬ್ರಿಗೂ, ಅಂತೆಯೇ ನಮ್ಮ ಫೋಟೋ ತೆಗೆದಂತಹ ದೊಡ್ಡಮನಿಯವರಿಗೂ, ಈ ಆಡಿಟೋರಿಯಂ ಅನ್ನ ವ್ಯವಸ್ಥಿತವಾಗಿ ಇಟ್ಕೊಟ್ಟ ನಾರಾಯಣ ಸ್ವಾಮಿ ಮತ್ತು ಬಳಗಕ್ಕೂ, ಯಾಕೆಂದ್ರೆ ಕ್ಲೀನ್ ಡಸ್ಟ್ ಕೊಟ್ಟಿತ್ತು, ನಿಮ್ಮೆಲ್ಲರಿಗೂ ಇದನ್ನ ಎಂಜಾಯ್ ಮಾಡಿದಂತಹ ನಿಮ್ಮೆಲ್ಲರಿಗೂ ನಾನು ವಂದನೆಯನ್ನು ತಿಳಿಸ್ತೀನಿ. ಅದಕ್ಕೆ ಮುಂಚೆ ನಮ್ಮ ನಿರ್ದೇಶಕರು ನಿಮ್ಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾರೆ, ದಯಮಾಡಿ ಕೇಳಬೇಕು ಅಂತ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಶುಭಾಶಯಗಳು ಹೇಳಲಿಕ್ಕೆ ಪ್ರಾರಂಭವನ್ನ ಯಾವ ರೀತಿ